ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್ಯ ಪೂರ್ವೋಚ್ಚರದೇವಂ ಗುಣವಿಶೇಷವಿಶಿಷ್ಟಾಯಾಂ ಅಸ್ಯಾಂ ಚತುರ್ಥ್ಯಾಂ ಶುಭರಿದೌ ಮಮ ಹೇಳಿಗುಂಬುದು ಸಹ ಕುಟುಂಬಸ್ಯ ಸರ್ವಾರ್ಥಜಾಂತ್ಯರ್ಥಂ ಸರ್ವಾಭೀಷ್ಟ ಸಮಸ್ತಮನೋರಥಾವಾತ್ಯರ್ಥಂ ಶ್ರೀಲಲಿತಾ ಮಹಾಂತರಿ ಪ್ರೀತ್ಯರ್ಥಂ ಅನ್ಯೋನ್ಯ ಸಹಾಯೇನ ಅಷ್ಟಾವಧಾನ ಸೇವಾಂ ಕರಿಷ್ಯಾಮಃ. ಓಂ ವಾಗರ್ತಾವಿವ ಸಂಪೃಕ್ತೋ ವಾಗರ್ತಃ ಪ್ರತಿಪತ್ತಯೇ ಜಗತಃ ಪಿತರೋ ವಂದೇ ಪಾರ್ವತೀ ಪರಮೇಶ್ವರೌ. ಓಂ ಸ್ವರ್ಗಾಪವರ್ಗದೇ ದೇವಿ ಭೃಗ್ವಾದಿಮುನಿವಂದಿತೆ ಸರ್ಗಸ್ಥಿತಿಲಯಾಧಾರೆ ದಿಗ್ವಸ್ತ್ರಾನಂದಕಾರಿಣಿ ದೇವದೇವೋತ್ತಮೆ ದೇವತಾ ಸಾರ್ವಭೌಮೆ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಿಕೆ ಋಷಿಗಣವಂದೇ ಋಗ್ವೇದಪ್ರಿಯೆ ಋಗ್ವೇದಸೇವಾಂ ಅವಧಾರಯ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರಾವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಸ್ಸೀದಸಾದನಂ ಶ್ರೀಮಹಾಗಣಪತಯೇ ನಮಃ. ಓಂ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ಯುಜಂ ಹೋತಾರಂ ರತ್ನಧಾತಾಮಂ ಸಂ ಸಮಿದ್ಯೂವಸೆ ವೃಷನ್ನಗ್ನೆ ವಿಶ್ವಾನ್ಯರ್ಯ ಇಳಸ್ಪತೆ ಸಮಿದ್ಯಸೆ ಸನೋವಸೋನ್ಯಾಭಾರ ಸಂಗಚ್ಛದ್ವಂ ಸಂವಾದದ್ವಂ ಸಂಭೋಮನಾಂಸಿ ಜಾನತ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸಾತೆ ಸಮಾನೋ ಮಂತ್ರಃ ಸಮೀತಿಃ ಸಮಾನೀ ಸಮಾನಂ ಮನಃ ಸಹ ಚಿತ್ತಮೇಷ ಸಮಾನಂ ಮಂತ್ರಾಮಭಿಮಂತ್ರಯೇವ ಸಮಾನೇನ ವೋ ಹವಿಷಾ ಜುಹೋಮಿ ಸಮಾನೀವ ಆಕೂತಿಃ ಸಮಾನಾ ಹೃದಯಾನಿವಃ ಸಮಾನಮಸ್ತು ವೋ ಮನೋ ಯಥಾ ವಸ್ಸು ಸಹಸಾತಿ ದಮಯಂತಿ ನಲಾಭ್ಯಾಂಚ ನಮಸ್ಕಾರಂ ಕರೋಮ್ಯಹಂ ಅವಿವಾದೋ ಭವೇದತ್ರ ಕಲಿದೋಷ ಪ್ರಶಾಂತಿದಃ ಐಕಮತ್ಯಂ ಭವೇದೇಷಾಂ ಬ್ರಾಹ್ಮಣಾನಾಂ ಪೃಥಗ್ದಿಯಾಂ ನಿರ್ವೈರಿತಾಂಚ ಜಾಯೇತ ಸಂವಾದಾಗ್ನೇ ಪ್ರಸೀದ ಮೇ. ಈಗ ಹೇಳಿದ್ದಕ್ಕೆ ಎಲ್ಲರಿಗೆ ಗೊಂತಿಗೂ ಐಕ್ಯಮತ್ಯ ಹೇಳಿ ಅದಕ್ಕೆ ಐಕ್ಯಮತ್ಯ ಸೂಕ್ತ ಹೇಳಿ ಋಗ್ವೇದದ್ದು. ಮನೆಯಲ್ಲಿ ಆಗಲಿ ಸರಿ, ಅಣ್ಣ ಅಪ್ಪ ಗಂಡ ಹೆಂಡತಿ ಪುರ ಅನ್ಯೋನ್ಯವಾಗಿದ್ದರೆ ಮಾತ್ರ ಸರಿ. ಹೀಗಂತ ಕಾರ್ಯಕ್ರಮಗಳು ಸರಿ, 10 ಜನ ಬಟ್ಟಕ್ಕೆ ಬಂದರೆ ಎಲ್ಲರೂ ಅನ್ಯೋನ್ಯವಾಗಿದ್ದರೆ, ಪ್ರತಿಯೊಂದಲ್ಲಿಯೂ ಅನ್ಯೋನ್ಯವಾಗಿದ್ದರೆ ಮಾತ್ರ ಸರಿಯಕ್ಕೆ ಅದಕ್ಕೆ ವಿಶೇಷವಾಗಿ ಸಂವಾದಾಗ್ನಿ ಹೇಳಿ ಅಗ್ನಿ ಉಪಾಸನೆ ಮಾಡಿತ್ತುವರೆ ಅದರ ಅಗ್ನಿದೇವರು ನಮಗೆ ಕರುಣಿಸಿದಾಗ ವಿಶೇಷವಾಗಿ ಹೇಳುವಂಥ ಪ್ರಾರ್ಥನೆ ಈಗ ನಮ್ಮ ಊರಲಿಲ್ಲ, ತಮಿಳುನಾಡಲೆಲ್ಲ ದೊಡ್ಡ ದೊಡ್ಡ ಸಹಸ್ರದಂಡಿ ಅತಿರುದ್ರಾಳಿ ಅಂತ 100 ಜನ 200 ಜನ ಬಟ್ಟಕ್ಕೆ ಸೇರಿ ಅಪ್ಪಗ ನಿತ್ಯವದೇ ಹೆಂಗೆ ಶ್ರೂವಿಂಗೆ ಗಣಪತಿ ಗುರು ಪ್ರಾರ್ಥನೆ ಆಗಿ ಇದರ ಹೇಳಿಕೆ ಹೇಳುವಂತೇಳಿ ಎಲ್ಲ ಮನಸ್ಸು ಒಂದಾಗಿ ಬೇಕಲ್ಲದ. ಅದಕ್ಕೆ ಬೇಗ ಐಕ್ಯಮತ್ಯ ಸೂಕ್ತಾಳಿ ಎಳೆದುಳೆಲ್ಲ ಕೆಲವುದಕ್ಕೆ ಸರಿ ಇಲ್ಲದ್ರೆ ಜೋಯಿಷರು ಹೇಳ್ತವೆ ಮನೆಯಲ್ಲೊಂದು ಐಕ್ಯಮತ್ಯ ಜಪ ಮಾಡಿ ಸೂಕ್ತ ಹೋಮ ಮಾಡಿ ಹೇಳಿತ್ತು, ಅದು ಇದುವೇ ಇಪ್ಪಂತಹದ್ದು, ಅದು ಐಕ್ಯಮತ್ಯಾಳಿ. ಹಾಗೆ ಎಲ್ಲರಿಗುದೇ ಒಂದೇ ಮನಸಾಯ ಕೋಳಿ. ಓಂ ರಾತ್ರೀಂ ವ್ಯಾಖ್ಯದಾಯತಿ ಪೂರುತ್ರ ದೇವ್ಯಾ ಅಕ್ಷವೇಹೆ ವಿಶ್ವ ಅಧಿಶ್ರಯೋಧಿತ ಓರ್ವ ಪ್ರಾಮರ್ತ್ಯ ನಿವತೋ ದೇವ್ಯೋ ಉದ್ಭತಾಃ ಜ್ಯೋತಿಷಾಬಾಧತೆ ತಮಾಃ ಆರಮಸ್ಕೃತೋಷಧಂ ದೇವ್ಯಾ ಆಯತೆ ಅಪೇತು ಹಾಸತೆ ತಮಾಃ ಸಾನೋ ಅದ್ಯಯಸ್ಯ ವಯನ್ನಿತೇಯಾಮನ್ನ ವಿಕ್ಷ್ಮಹಿ ವೃಕ್ಷೇನ ವಾಸತಿಂ ವಯಾಃ ನಿಗ್ರಾಮಾಸೋ ಅವಿಕ್ಷತ ನಿಪದ್ವಂತೋ ನಿಪಕ್ಷಿಣಾಃ ನಿಶ್ಚೇನಾಸಶ್ಚಿದರ್ತಿನಾಃ ಯಾವಯಾ ವೃಕ್ಯಾ ಅಮೃಕಂ ಯವಯಸ್ತೆ ನಮೋರ್ಮೆ ಅಥಾ ನಸ್ವತರಾ ಭವ ಉಪಮಾಪೇಪೇಷತ್ತಮಃ ಕೃಷ್ಣಂ ವ್ಯಕ್ತಮಸ್ಥಿತ ಉಷಾರ್ಣೇ ವಾಯಾತಯ ಉಪತೆ ಗಾಯಿವಾಕಾರಂ ವೃಣೀಷ್ವದೂಹಿತರ್ತಿವಃ ರಾತ್ರಿಸ್ತೋಮನ್ನ ಜಿಗ್ಯುಷೇ. ಓಂ ಸ್ವಸ್ತಿ ರಜತಾಜಲಶಂಕಸ್ತೆ ಅಜೇಂದ್ರಾದಿಸುರಾರ್ಚಿತೆ ಸುಜಜಾನವ್ರತಾರಾಧ್ಯೆ ನಿಜಭಕ್ತಸುಖಪ್ರದೆ ದೇವದೇವೋತ್ತಮೆ ದೇವತಾ ಸಾರ್ವಭೌಮೇಖಿಲಾಂಡಕೋಟಿ ಬ್ರಹ್ಮಾಂಡನಾಯಿಕೆ ಯಜ್ಞಪ್ರಿಯೆ ಕೃಷ್ಣ ಯಜುರ್ವೇದಪ್ರಿಯೆ ಕೃಷ್ಣ ಯಜುರ್ವೇದ ಸೇವಾಂ ಅವಧಾರಯ. ಪುರಾಣಕ್ಕೆ ಪುರಾಣ
ಮಾಡು ಯಾವ್ದು ಬೇಕಾದ್ರೆ ಮಾಡುವ. ಯಜಮಾನಸ್ಯ ಕಾಮಾಃ ಕಾಮಾ ಯಜಮಾನಸ್ಯ ಕಾಮಾಃ ಕಾಮಾ ಇತಿ ಕಾಮಾಃ. ಓಂ ಸಾಮಗಾನಪ್ರಿಯೇ ದೇವಿ ಸೋಮಸೂರ್ಯಾಗ್ನಿಲೋಚನೆ ಕಾಮದ್ವೇಷಣವಾಮಾಂಗಿ ಕಾಮಿತಾರ್ಥಪ್ರದಾಯಿನಿ ದೇವದೇವೋತ್ತಮೇ ದೇವತಾ ಸಾರ್ವಭೌಮೇಖಿಲಾಂಡಕೋಟಿಬ್ರಹ್ಮಾಂಡನಾಯಿಕೆ ಸಾಮಗಾನಪ್ರಿಯೇ ಸಾಮವೇದಸೇವಾಂ ಅವಧಾರಯ. पूर्वं देवेभ्यो अहमन्नमन्नमदं नमामि अहं विश्वं भुवनमभ्यभवां सुवर्णज्योतिः. ॐ स्वस्ति. ॐ नतभक्तजनाधारे शतभक्तनिभाजने शतानन्दात्मिके देवी रथाङ्गदवन्दिते देवदेवोत्तमे देवता सार्वभौमेखिलाण्डकोटिब्रह्माण्डनायिके आत्मसंरक्षके अथर्ववेदप्रिये अथर्ववेदसेवाम् अवधारय. ॐ शन्नो देवी रविष्टजावो भवन्तु वीरजे श्रियो रविस्रवन्तु नः एतदथर्वशीर्षं यो दीये सब्रह्मभूयाय कल्पते ससर्वविघ्नैर्नभान्यते ससर्वत्रसुखमेधते समञ्जमहापापात्प्रमुच्यते राजमदीयानो दिवसकृतं पापं नाशयति प्रातरदीयानो रात्रिसुखं पापं नाशयति सायं रातप्रयुञ्जानं पापो पापो भवति सर्वत्रादीयानोपविघ्नो भवति धर्मार्थकाममोक्षं च विन्दति इदमधर्मशीर्षमशिष्टाजनदेयम् यो यदि मोहात् दास्यति समापीयान् भवति सहस्रावृत्ताद्यन्यं काममधीते अनेन साधयेत् अनेन गणपतिमविषिञ्चति स्वाग्नि भवति चतुर्जामनश्चं जपति स विद्यावान् भवति इत्यथर्वणवाक्यम्. ॐ स्वस्ति. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. गुरुर्ब्रह्मा गुरुर्विष्णुर्गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः. सरस्वते नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा. अस्य श्रीर्गलास्तोत्रमन्त्रस्य विष्णुऋषेः अनुष्टुप्छन्दः श्रीमहालक्ष्मीर्देवता श्रीजगदम्बा प्रीतये सप्तशती पाठाङ्गजपे विनियोगः. ॐ नमश्चण्डिकायै जयन्ती मङ्गलाकाली भद्रकाली कपालिनी दुर्गाक्षमा शिवाधात्री स्वाहा सुधा नमोऽस्तु ते. मधुकैटभविद्रावी विधातृवरदे नमः. रूपं देहि जजन् देहि यशो देहि द्विजोजिहि महिषासुरनाशा विधातृवरदे नमः. रूपं देहि जजन् देहि यशो देहि द्विजोजिहि वन्दिताङ्ग्रयुगे देवी सर्वसौभाग्यदायिनी रूपं देहि जजन् देहि यशो देहि द्विजोजिहि रक्तबीजवदे देवी चण्डमुण्डविनाशिनी रूपं देहि जजन् देहि यशो देहि द्विजोजिहि अचिन्त्यरूपचरिते सर्वशत्रुविनाशिनी रूपं देहि जजन् देहि यशो देहि द्विजोजिहि न तेभ्यः सर्वदा भक्त्या चण्डिके दुरितापहे रूपं देहि जजन् देहि यशो देहि द्विजोजिहि स्तुभद्यो भक्तिपूर्वन्तां चण्डिके व्याधिनाशिनी रूपं देहि जजन् देहि यशो देहि द्विजोजिहि चण्डिके सततं ये त्वाम् अर्चयन्तीह भक्तितः रूपं देहि जजन् देहि यशो देहि द्विजोजिहि देहि सौभाग्यमारोग्यं देहि देवि परं सुखं रूपं देहि जजन् देहि यशो देहि द्विजोजिहि
ವಿದೇಹಿ ದ್ವಿಷದಾನ್ನಾಶಂ ವಿದೇಹಿ ಬಲಮುಚ್ಚಕೈಃ ರೂಪಂ ದೇಹಿ ಜಜಂದೇಹಿ ಯಶೋ ದೇಹಿ ದ್ವಿರೋಜಿಃ ವಿದೇಹಿ ದೇವಿ ಕಲ್ಯಾಣಂ ವಿದೇಹಿ ಪರಮಾಂ ಶ್ರಿಯಂ ರೂಪಂ ದೇಹಿ ಜಜಂದೇಹಿ ಯಶೋ ದೇಹಿ ದ್ವಿರೋಜಿಃ ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂ ಕುರು ರೂಪಂ ದೇಹಿ ಜಜಂದೇಹಿ ಯಶೋ ದೇಹಿ ದ್ವಿರೋಜಿಃ ಪ್ರಚಂಡ ದೈತ್ಯದರ್ಪಜ್ಞೆ ಚಂಡಿಕೆ ಪ್ರಣತಾಯ ಮೇ ರೂಪಂ ದೇಹಿ ಜಜಂದೇಹಿ ಯಶೋ ದೇಹಿ ದ್ವಿರೋಜಿಃ ಚತುರ್ಭುಜೆ ಚತುರ್ಭಕ್ತರ ಸಂತತೆ ಪರಮೇಶ್ವರಿ ರೂಪಂ ದೇಹಿ ಜಜಂದೇಹಿ ಯಶೋ ದೇಹಿ ದ್ವಿರೋಜಿಃ ಕೃಷ್ಣೇನ ಸಂಸ್ಥೆ ದೇವಿ ಶಶ್ವಭಕ್ತ್ಯಾತ್ಮಂಬಿಕೆ ರೂಪಂ ದೇಹಿ ಜಜಂದೇಹಿ ಯಶೋ ದೇಹಿ ದ್ವಿರೋಜಿಃ ಹಿಮಾಚಲಸುತಾನಾಥ ಸಂಸ್ಥತೆ ಪರಮೇಶ್ವರಿ ರೂಪಂ ದೇಹಿ ಜಜಂದೇಹಿ ಯಶೋ ದೇಹಿ ದ್ವಿರೋಜಿಃ ಸುರಾಸುರ ಶಿರೋರತ್ನ ನಿಘೃಷ್ಟಚರಣೇಂಬಿಕೆ ರೂಪಂ ದೇಹಿ ಜಜಂದೇಹಿ ಯಶೋ ದೇಹಿ ದ್ವಿರೋಜಿಃ ಇಂದ್ರಾಣಿ ಪರಿಸದ್ಭಾವ ಪೂಜಿತೆ ಪರಮೇಶ್ವರಿ ರೂಪಂ ದೇಹಿ ಜಜಂದೇಹಿ ಯಶೋ ದೇಹಿ ದ್ವಿರೋಜಿಃ ದೇವಿ ಭಕ್ತಜನೋದ್ದಾಮ ದತ್ತಾನಂದೋದಯಂಬಿಕೆ ರೂಪಂ ದೇಹಿ ಜಜಂದೇಹಿ ಯಶೋ ದೇಹಿ ದ್ವಿರೋಜಿಃ ಪುತ್ರಾನ್ ದೇಹಿ ಧನಂದೇಹಿ ಸರ್ವಕಾಮಾಂಶ್ಚ ದೇಹಿ ಮೇ ರೂಪಂ ದೇಹಿ ಜಜಂದೇಹಿ ಯಶೋ ದೇಹಿ ದ್ವಿರೋಜಿಃ ಪತ್ನೀಂ ಮನೋರಮಾನ್ ದೇಹಿ ಮನೋವೃತ್ತಾನುಸಾರಿಣೀಂ ತಾರಿಣೀಂ ದುರ್ಗಸಂಸಾರಸಾಗರಸ್ಯ ಕುಲೋದ್ಭವಾಂ ಇದಂ ಸ್ತೋತ್ರಂ ಪಠಿತ್ವಾ ತು ಮಹಾಸ್ತೋತ್ರಂ ಪಠೇಂದ್ರಃ ಸತು ಸಪ್ತರಥಿ ಸಂಖ್ಯಾವರಮಾಪ್ನೋತಿ ಸಂಪದಾಂ ಜಗದಂಬಾರ್ಪಣಮಸ್ತು. ವಿಶೇಷವಾಗಿ ಅದರಲ್ಲಿ ಎಲ್ಲವನ್ನು ಕರುಣಿಸಬೇಕು. ನಮ್ಮ ಹೇಳಿದ್ರೆ ಸಂಸಾರ ದೊಡ್ಡ ಸಾಗರಡ್ಡ ಅದರಲ್ಲಿ ಹೇಳಿದ ಹಾಗೆ ಸಂಸಾರ ಸಾಗರಲ್ಲಿ ಗಂಡ ಹೆಂಡತಿ ಹೇಳುವರು ಅನ್ಯೋನ್ಯವಾಗಿದ್ದರೆ ಮಾತ್ರ ಆ ಸಂಸಾರ ಸರ್ವವಾಗಿ ಹಾಗೆ ಸಂಸಾರಲ್ಲಿ ಅನ್ಯೋನ್ಯವಾಗಿಪ್ಪಂತಹ ತರುಣಿಯ ಕರುಣಿಸಬೇಕು ಓಳಿ ಹೇಳ್ತಾಂಗೆ ಹಾಗೆ ಆ ಮಹಾತಾಯಿ ಅವರವರ ಮನಸ್ಸಲ್ಲಿ ಎಂತ ಇದ್ದ ಎಲ್ಲನ್ನು ಕರುಣಿಸಲು ಹೇಳಿ ಪ್ರಾರ್ಥನೆ. ಓಂ ಸ್ವಸ್ತಿ. ಪಂಚವಿಂಶತಿ ತತ್ವಸ್ಥೆ ಪಂಚಬಾಣರ ವಿಪ್ರಿಯೆ ವಾಂಛಿತಾರ್ಥಪ್ರದೇ ಗೌರಿ ಪಂಚಾಸ್ತ್ರ ಪಿತೃಸೋದರಿ ದೇವದೇವೋತ್ತಮೇ ದೇವತಾ ಸಾರ್ವಭೌಮೇಖಿಲಾಂಡಕೋಟಿ ಬ್ರಹ್ಮಾಂಡರಾಜಿಕೆ ಪಂಚಾಂಗಪ್ರಿಯೆ ಪಂಚಾಂಗ ಸೇವಾಂ ಅವಧಾರಯ. ಇದು ಕಳೆದ ಸತ್ಯವು ಹೇಳಿದ್ದಾನು ಅಂತೇಳಿ ಪೂಜೆ ಬಂದಿಪ್ಪಗ ವಿಶೇಷವಾಗಿ ನಮ್ಮ ಹತ್ರ ಜೋಯಿಷರೋ ಭಟ್ರೋ ಇದ್ದರೆ ಭಟ್ಟ ಒಂದು ಪಂಚಾಂಗ ಕೊಡಬೇಕು 50 ರೂಪಾಯಿ ಕೊಟ್ಟು ನಾವು ತಂದು ಮನೇಲಿ ಮಡಗೋದು. ಮತ್ತೆ ಹೆಂಗೆ ಹೇಳಿದರೆ ಭಟ್ರು ಬಂದರೆ ಭಟ್ಟಮ ಅಪ್ಪನ ತಿಥಿವತ್ತು ಅಬ್ಬೆ ತಿಥಿವತ್ತು ಯಾವಾಗ ನೋಡಿ ಅದಕ್ಕಷ್ಟೇ ಹೊರತು ಪಂಚಾಂಗಕ್ಕೆ ಏನು ಬೆಲೆ ಇಲ್ಲ. ಈಗ ಗುರುಗಳದೇ ಹೇಳ್ತಾ ಇದ್ದು ಎಂಗಳ ಊರ್ಲಿದೆ 1-2 ದಿನ ಮಾಡಿದೆವು ಮತ್ತು ಅದರ ಶುದ್ಧೇ ಇಲ್ಲ. ಹಾಗಲ್ಲ ಹಂಗೆ ಅಪ್ಪಲಾಗ ಪ್ರತಿಯೊಬ್ಬನ ತೆರೆಕೊಳ್ಳಿಕ್ಕೂ ಅವಾಗ ಈಗ ತ್ರಿಕಾಲ ಪೂಜೆ ಮಾಡಬೇಕು, ಚಂಡಿಕಾ ಹೋಮ ಮಾಡಬೇಕು, ಶ್ರೀಚಕ್ರ ಪೂಜೆ ಖರ್ಚೇ ಎಷ್ಟೋ ಇದ್ದು ನಯಾ ಪೈಸೆ ಖರ್ಚಿಲ್ಲದೆ ನಮಗೆ ಯಾವುದ್ರು ನಮ್ಮ ಹಿರಿಯವರು ದಾರಿ ತೋರಿಸಿದ್ದು ಎಲ್ಲಿ ಹೇಳ್ದಂಗೆ ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾತ್ ಧರತೆ ಪಾಪಂ ಯೋಗಾದ್ ರೋಗ ನಿವಾರಣಂ ಕರಣಾತ್ ಚಿಂತಿತಂ ಕಾರ್ಯಂ ಪಂಚಾಂಗ ಫಲಮುತ್ತಮಂ ಏತೇಷಾಂ ಶ್ರವಣಾನ್ನಿತ್ಯಂ ಗಂಗಾ ಸ್ನಾನ ಫಲಂ ಲಭೇತ್. ಎಷ್ಟು ವಿಶೇಷವಾಗಿದ್ದು ಇಲ್ಲಿ ಪಂಚಾಂಗ ಹೇಳಿದ್ರೆ 5 ಅಂಗ ತಿಥಿ ವಾರ ನಕ್ಷತ್ರ ಯೋಗ ಕರಣಾಳಿ ಹೇಳೋದಕ್ಕೆ ಪಂಚ ಅಂಗಾಳಿ ಹೆಸರು. ಅಂಗಾಳಿ ನಮ್ಮ ಶರೀರಪ್ಪಂಗ ನಮಗೆ ಪ್ರತಿಯೊಂದು ಬೇಕಾದ್ದೇ. ನಾವು ಅದರ ಗ್ರೇಷಿ ತೋಳಿರೆ ಬೇರೆ ಏನು ಬೇಡ, ಗಂಗಾ ಸ್ನಾನ ಮಾಡಿದಂಥ ಫಲ ನಮಗೆ ಸಿಕ್ಕು ತೋಳಿ. ನಾವು ನಿತ್ಯದಲ್ಲಿ ಏನು ಭಂಗ ಇಲ್ಲನೇ ಹಿಂಗೆ ತಿರುಸು 2 ದಿನ ನೋಡಿ ತೋಳಿದ್ರೆ ತನ್ನಷ್ಟೇ 3 ನಮಗೆ ನೋಡು ಮಾಡಿ ಕಂಡುಕೊಂಡು ಹೋಯ್ತು. ಹಾಗೆ ವಿಶೇಷವಾಗಿ ಇದು ಇದರ ಗ್ರೇಷಿ ತೋಳಿರೆ ಗಂಗಾ ಸ್ನಾನ ಮಾಡಿದಂತಹ ಫಲ ಸಿಕ್ಕುತ್ತಡ್ಡ. ಹೀಗೆ ನಾವು ಬ್ರಾಹ್ಮಣನಾಗಿ ಹುಟ್ಟಿದ್ದು ಜೀವಮಾನಲ್ಲಿ ಒಂದರೆಯಾದರೂ ಆ ಗಂಗಾ ಮಾತೆಯ ದರ್ಶನ ಮಾಡಿ ಗಂಗಾ ಸ್ನಾನ ಮಾಡಿ ಅಲ್ಲಿ ವಿಶೇಷವಾಗಿ ಗಯಲಿ ನಮ್ಮ ಹಿರಿಯೋರಿಂಗೆ ಮಾಡುವಂತಹ ಕೆಲವು ಕಾರ್ಯಕ್ರಮ ಮಾಡಿ ತೋಳಿದ್ರೆ ಹೆಂಗೆ ಹೇಳಿದರೆ ಒಬ್ಬ ಮಗ 2 ಜನ ಮಗ 4 ಜನ ಮಗನ ಮಗಳಕ್ಕಳು ಇದ್ದರೆ ಒಬ್ಬಾದರೂ ಬಂದು ಗಯಲಿ ಅನ್ನಗ ಹಾಕಿ ಅನ್ನಗ ಮುಕ್ತಿಗೆ ಕಳಿಸವಾಳಿ ಹೇಳ್ತಾಳೆ. ನಾವು ಮನೇಲಿ ಆರಾಧನೆ ಮಾಡುವಾಗ ಹೇಳ್ತು ಗಯಾಶ್ರಾರ್ಧಾಳಿ ಜೀವಮಾನಲ್ಲಿ ಒಂದರೆಯಾದರೂ ನಾವು ಗಯಗೆ ಹೋಯಕಡ್ಡ ಪುತ್ರನಾಗಿದ್ದು ಅನ್ನೋ ಕರ್ತವ್ಯ ನಮಗೆ ಬೇರೆ ನಮಗೆ ಪೈಸಾಗಿ ಕಳಿಸಲೇಡ್ಯಾ ಅವು ಮುಕ್ತಿ ಹಡೆಯ ಕೂಡ ನಾವು ಅದನ್ನೇ ಕರೆಸಬೇಕು. ಹಾಗೆ ಅದಕ್ಕೆ ವಿಶೇಷವಾಗಿ ಬೇರೆ ಅಂತಲ್ಲ, ನಾವು ಸ್ನಾನ ಮಾಡುವಾಗ ಎಲ್ಲ ಸಾಬೂನೆಲ್ಲ ಹಾಕಿ ಉದ್ಯಾದ ಮೇಲೆ 1 ಚೆಂಬು ನೀರು ತೆಕ್ಕೊಂಡು ಗಂಗೆ ಹೇಳಿ 2 ಸತಿ ಹೇಳಿ ತಲೆಗೆ ಬಿಟ್ಟ ತುಳಿದ್ರೆ ಅದರ ಒಂದು ನಿತ್ಯ ಹೇಳಿ ತುಳಿದ ಫಲಂದಾಗಿ ಜೀವಮಾನಲ್ಲಿ ಒಂದರಿಯಾಗಿ ನಮಗೆ ಕಾಶಿಗೆ ಹೋಪಂಥ ಫಲ ಸಿಕ್ಕುತ್ತಿದ್ದಾನೆ. ಹೇಳಿದ್ದಲ್ಲಿ 3 ದಿಕ್ಕೆ ಮತ್ತೆ ತಿರುಗಿ ಹೋಗಪ್ಪಾಗ ಬಟ್ಟಮನಿಗೆ ಹೇಳಿದ್ರೆ ನಂಗೆ ಹೇಳ್ತಾ ಇದ್ದೀನಿ ಗೇರೇಶದ್ದೆ ಹೆಂಗೆ ಹೋಗ್ತಿಲ್ಲ ಗೇರೇಶದ್ದು ಯಾವುದೋ ಒಂದು ಟಿಕೆಟ್ ಇದ್ದು ಈಗ ಮಾತ್ರ ಅದಲ್ಲ ಮೊದಲದು ಆ ಟಿಕೆಟ್ ನನಗೆ ಬರೀಕ್ ಓಳಿ ಹೇಳಿದವು ಸಂತೋಷ ಆತು ಓಳಿ ಹೇಳಿದೆ. ಹಂಗೆ ಆ ಯೋಗ ನಮಗೆ ಕರುಣಿಸಿತ್ತು. ಹಾಗೆದಲ್ಲಿ ವಿಶೇಷವಾಗಿ ಹೇಳುತ್ತು. ಹಾಗೆ ವಿಶ್ವನಗ 60 ಸಂವತ್ಸರ ಆಳಿದ್ದು ಪ್ರಭವಾದಿ ಶುರುವಾಯಿತು. ಈಗ ನಡುವಂತಹ ಸಂವತ್ಸರ ವಿಶ್ವಾವಸುನಾಮ ಸಂವತ್ಸರ ಆಳಿ ಹೇಳಿದು. ಮತ್ತು ಅದರಲ್ಲಿ 2 ಆಯನ ಬತ್ತು, ದಕ್ಷಿಣಾಯನ ಉತ್ತರಾಯಣ ಆಳಿ. ಈಗ ಮೊನ್ನೆ ಮತ್ತೆ 8 ತಿಂಗಳು ಶುರುವಾತಲೇ ಈಗ ನಡುವಂತಹದ್ದು ದಕ್ಷಿಣಾಯನ. ತದನಂತರ 6 ಋತು ಬತ್ತದಲ್ಲಿ ಶರದ್ ಋತು ವಸಂತ ಋತು ಹೇಳಿ ಈಗ ನಡುವಂತಹದ್ದು. ಮೊನ್ನೆ ನವರಾತ್ರಿ ಎಲ್ಲ ಕಳೆದಲ್ಲ ಶರನ್ನವರಾತ್ರಿ ಹೇಳುವಾಗ
ಈಗ ನಾಳ್ತು ಅಮಾವಾಸ್ಯೆ ಮುಟ್ಟ ಶರದೃತು ಹೇಳುವಂತಹದ್ದು. ಅದರ ನಂತರ 12 ತಿಂಗಳು ಮಾಸ ಚೈತ್ರ ವೈಶಾಖಾಳಿ ಬಂತದ್ದು ಈಗ ಆಶ್ವಿನ ಮಾಸ. ಮತ್ತು 2 ಪಕ್ಷ ಬತ್ತು, ಶುಕ್ಲ ಪಕ್ಷ ಕೃಷ್ಣ ಪಕ್ಷಾಳಿ. ಈಗ ಕೃಷ್ಣ ಪಕ್ಷ ನಡುವಂತಹದ್ದು. ಅದರ ಮತ್ತೆ ವಾರಾಳಿ ಬತ್ತನ್ನೇ ಅದರಲ್ಲಿ ವಾರಲ್ಲಿ ಇಂದು ನಡುವಂತಹದ್ದು ಶುಕ್ರವಾರ. ತದನಂತರ ಹುಣ್ಣಮೆ ಅಮಾವಾಸ್ಯೆ ಹೇಳಿ ಕಳೆದು ಮೊದಲೇ ಹುಣ್ಣಮೆ ಕಳೆದು ಇಂದು 4ನೇ ದಿನ ಚತುರ್ಥಿ ಹೇಳುವಂತಹ ವಿಶೇಷವಾದ ಗಣಪತಿ ಆರಾಧನೆ ಮಾಡುವುದರಲ್ಲಿಯೂ ಸಂಕಟ ಚತುರ್ಥಿ ಹೇಳುವಂತಹದ್ದು ಇಂದು ವಿಶೇಷವಾಗಿ 34 ಗಳಿಗೆ ಆ ಚತುರ್ಥಿ ಹೇಳುವಂತಹದ್ದಿದ್ದು. ಮತ್ತು 28 ನಕ್ಷತ್ರ, ನಮಗೆ 27, 20 ವೇದದಲ್ಲಿ ಹೇಳುವಾಗ 28 ನಕ್ಷತ್ರ ಇದ್ದು ಅದರಲ್ಲಿ ಕೃತ್ತಿಕಾ ನಕ್ಷತ್ರಾಳಿ ನಮ್ಮ ಕೃಷ್ಣನ ಜನ್ಮ ನಕ್ಷತ್ರ ಎಂದು ವಿಶೇಷವಾಗಿ ಅಲ್ಲದೆ ಇವಕ್ಕೂ ಹಾಗೆ ಮದುವೆ ಆದಂಥ ವಿಶೇಷವಾದ ಅಲ್ಲದ ಅಂಥದ್ದು ಹುಟ್ಟಿದ ದಿನ ಅಲ್ಲ ನಮಗೆ ದೇವರು ಒದಗಿಸಿದ್ದು. ಹಾಗೆ ಕೃತ್ತಿಕಾ ನಕ್ಷತ್ರಾಳಿ ಅದು 28 ಗಳಿಗೆ ಆ ನಕ್ಷತ್ರ ಇದ್ದು. ಮತ್ತು ಸಿದ್ಧಯೋಗ ಭವಕರ್ಣಾಳಿ, ಸಿದ್ಧಯೋಗಾಳಿ ಹೇಳಿದಲಾಗ ಅದು 28ವರೆ ಸಿದ್ಧಯೋಗ. ಭವಕರ್ಣಾಳಿ ಹೇಳಿದು 7:45 ಗಳಿಗೆ ವಿಶೇಷವಾಗಿ 20. ಅಲ್ಲದೆ ಇಂದು ಸಂಕಟ ಚತುರ್ಥಿ ಹೇಳುವಂಥ ಗಣಪತಿಯ ಉಪವಾಸ ಇಪ್ಪಂಥ ವಿಶೇಷವಾದ ದಿನ. ಇಂದು ಚಂದ್ರ ಉದಯ 9 ಗಂಟೆಗೆ ಚಂದ್ರ ಉದಯ ಇಪ್ಪದು. ಇದು ವಿಶೇಷವಾದ ಇಂದಿನ ದಿನ ಪಂಚಾಂಗ. ಹಂಗಾಗಿ ಹೇಳಿದಂಗೆ ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ನಕ್ಷತ್ರಾದ್ರತೆ ಪಾಪಂ ಯೋಗಾದ್ ರೋಗ ನಿವಾರಣಂ ಕರ್ಣಾತ್ ಚಿಂತಿತಂ ಕಾರ್ಯಂ ಪಂಚಾಂಗ ಫಲಮುತ್ತಮಂ. ತಿಥೇಶ್ಚರಿಂದ ತಿಥಿ ಹೇಳಿದರೆ ಚತುರ್ಥಿ ಹೇಳುವಂಥ ತಿಥಿ. ಅದರ ನಾವು ಗ್ರಹಿಸಿತ್ತು ಹೇಳಿದರೆ ಶ್ರಿಯಂ ಆಪ್ನೋತಿ, ಶ್ರೀ ಹೇಳಿದಂಥ ಲಕ್ಷ್ಮೀ ಕಟಾಕ್ಷ. ಲಕ್ಷ್ಮಿ ಯಾವುದಲ್ಲಿಲ್ಲ, ನಮ್ಮ ಮನೇಲಿ ಒಂದು ದನ ಇದ್ದರೆ ಅದಕ್ಕೆ ಲಕ್ಷ್ಮಿ ಹೇಳ್ತು. ಗೋಮೂತ್ರ ಗೋಮಯ ನಮಗೆ ಲಕ್ಷ್ಮಿ. ಹಾಗೆ ಹಾಲು ಮೊಸರು ಅದು ಇದು ಒಳ್ಳೆಲ್ಲ. ಈ ಶ್ರೀ ಹೇಳೋದಕ್ಕೆ ಎಷ್ಟೋ ಒಂದು ಅರ್ಥ ಇದ್ದು. ಅದು ಬಪ್ಪ ಸ್ಥಾನಲ್ಲಿ ನಿಪ್ಪ ಹಂಗೆ ಮನೇಲಿದ್ದ ಸಣ್ಣ ಮಕ್ಕಳು ಇದ್ದರೆ ಅವಾಗ ಕನ್ನಿಗೆ ಹಾಕೋದೆ ಸ್ತ್ರೀ ಹೇಳ್ತು. ತದನಂತರ ಮದುವೆ ಅಪ್ಪಗ ಕುಮಾರಿ ಆಗಿದ್ದರು ಶ್ರೀಮತಿ ಹೇಳಿ ಹೇಳಿದಲ್ದ ಆ ಶ್ರೀಮತಿ ಶ್ರೀ ಹೇಳ್ತು. ನಮ್ಮ ಮೇಲೆ ಒಂದು ಬೆಳ್ಳಿ ಬಂಗಾರ ಇದ್ದರೆ ಶ್ರೀ, ಪೈಸೆ ಇದ್ದರೆ ಶ್ರೀ, ನಾವು ಉಂಬಂತ ಭತ್ತ ಹಾಕಿದ್ದನ್ನೇ ಅದಕ್ಕುದೇ ಶ್ರೀ, ತೆಂಗಿನಕಾಯಿದೆ ಶ್ರೀಫಲಾಳಿ ಹೇಳ್ತು, ಅಡಕ್ಕುವುದೇ ಶ್ರೀಫಲ. ಅದಕ್ಕೆ ಶ್ರೀ ಹೇಳೋದಕ್ಕೆ ಎಷ್ಟೋ ಒಂದು ಅರ್ಥ ಇದ್ದು, ಒಂದೆರಡಲ್ಲ. ಆ ತಿಥಿ ಹೇಳುವ ಚತುರ್ಥಿ ನಾವು ಗ್ರಹಿಸಿತ್ತು ಹೇಳಿದ್ರೆ ಇಂದು ಚತುರ್ಥಿ, ನಾಳಂಗೆ ಪಂಚಮಿ ಬತ್ತು. ಆಯಾಯ ದಿನಕ್ಕೆ ಆ ಶ್ರೀ ಹೇಳುವ ಲಕ್ಷ್ಮಿ ನಮಗೆ ಅಭಿವೃದ್ಧಿ ಆಯಿತು. ವಾರಾದ ಆಯುಷ್ಯವರ್ಧನಂ, ವಾರಾಳಿದಿಂದು ಶುಕ್ರವಾರ ಅಲ್ಲದ ಗ್ರಹಿಸಿತ್ತು ಹೇಳಿದ್ರೆ ನಮ್ಮ ಆಯುಷ್ಯ ಅಭಿವೃದ್ಧಿ ಆಯಿತು. ನಕ್ಷತ್ರ ದರತೆ ಪಾಪಂ, ನಾವು ಮಾಡಿ ಎಷ್ಟೋ ಪಾಪ ಮಾಡ್ತುವ ನಕ್ಷತ್ರಗಳ ಗ್ರಹಿಸಿತ್ತು ಹೇಳಿದ್ರೆ ಮಾಡಿದಂತಹ ಪಾಪ ಪರಿಹಾರ ಆಯಿತು. ಇಂದು ಕೃತ್ತಿಕಾ ನಕ್ಷತ್ರಾಳಿ ಯೋಗ ರೋಗ ನಿವಾರಣಂ. ರೋಗ ನಮಗೆ ಹೇಗೆ ಬತ್ತೋಳಿ ಹೇಳಿದೆ ಕಲಿಯುಗಲಿ ನಿತ್ಯ ನಿತ್ಯ ಒಂದೊಂದು ರೋಗ ಬತ್ತನ್ನೇ ಆ ಯೋಗಾಳಿ ಒಂದಿದ್ದಿಂದು ಭವ ಯೋಗಾಳಿ ಹೇಳಿದ್ದನ್ನು ಗ್ರಹಿಸಿತ್ತು ಹೇಳಿದ್ರೆ ರೋಗಂಗೆಲ್ಲ ನಿವಾರಣೆ ಆಯಿತು. ಕರ್ಣಾತ್ ಚಿಂತಿತಂ ಕಾರ್ಯಂ, ನಾವು ಒಳ್ಳೆ ಕಾರ್ಯ ಯಾವುದು ಗ್ರಹಿಸಿದ್ದು ಆ ಕರ್ಣಾಳಿ ಭವಕರ್ಣ, ಬೇರೆ ಬೇರೆ ಕರ್ಣ ಇದ್ದಿಂದು ಭವಕರ್ಣ ಇತ್ತು. ಅದರ ಗ್ರಹಿಸಿತ್ತು ಹೇಳಿದ್ರೆ ನಾವು ಚಿಂತನೆ ಎಂಥ ಒಳ್ಳೆ ಕೆಲಸ, ಹಾಳು ಕೆಲಸಕ್ಕೆ ಬೆಲೆಯೇ ಇಲ್ಲ. ಒಳ್ಳೆ ಕೆಲಸ ನಾವು ಯಾವುದು ಗ್ರಹಿತ್ತು ಅದರ ನಮಗೆ ನೇರಿಸುತ್ತ ಹೋಳಿ. ಹಾಗೆ ಇಂದು ಮಾಡಿದಂತಹ ಇದರಲ್ಲಿ ಎಲ್ಲರಿಗೂ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಇಂದು ಇಲ್ಲಿಂದಲ್ಲದೆ ನಿತ್ಯ ನಾವು ನಮ್ಮ ಜೀವನದಲ್ಲಿದರ ಪಂಚಾಂಗ ಹೇಳಿಕೊಂಡು ಬಪ್ಪಾಳಿ. ಸ್ವಸ್ತಿ ಪ್ರಜಾಪ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀನ್ಮಹಿಷಾ ಕೋ ಬ್ರಾಹ್ಮಣೇಭ್ಯ ಶುಭನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷದು ಪ್ರಜ್ಞನ್ಯ ಪೃಥಿವೀ ಸಸ್ಯಸಾಲಿನಿ ತೇಷೋಯಂ ಕ್ಷೋಭರಹಿತೋ ಬ್ರಾಹ್ಮಣಾ ಸಂತು ನಿರ್ಭಯಾಃ ಅಪುತ್ರಾ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾ ಸತನಾ ಸಂತು ಜೀವಂತು ಶರದಾಂ ಶತಂ. ಓಂ ಸ್ವಸ್ತಿ. ಶಂಕರ ಜನ ರೆಡಿ ಇದ್ದವ ಅತ್ರ ಸಹಸ್ರಾಭೆ ಶಂಕಾದ್ಯಾಯುಧಾರಿಣಿ ಕುಂಕುಮದ್ರವದಿವ್ಯಾಂಗೆ ಶಂಕರಾರ್ಥಶರೀರಿಣಿ ದೇವದೇವೋತ್ತಮೆ ದೇವತಾ ಸರ್ವಭೂಮೇಖಿಲಾಂಡಕೋಟಿ ಬ್ರಹ್ಮಾಂಡನಾಯಿಕೆ ಶಂಕನಾದ ಪ್ರಿಯೆ ಶಂಕನಾದ ಸೇವಾಂ ಅವಧಾರಯ. ವಾಹಿನಿ ತಟ ನಿವಾಸಿನಿ ಕೇಸರಿ
ಸಂಜದಳಿ ಲಳಿತಾಳಕೇತಿಲ್ಲ ಕಾಂಚಿತ ಶಶಿಧರ ಕಾಳಾಳಿಕೇನತ ಸಂಜದಳಿ ಲಳಿತಾಳಕೇತಿಲ್ಲ ಕಾಂಚಿತ ಶಶಿಧರ ಕಾಳಾಳಿಕೇನತ ವಂಚೀಂದ್ರಪಾಲಕ ವಂಶ ಶುಭೋದಯ ವಂಚೀಂದ್ರಪಾಲಕ ವಂಶ ಶುಭೋದಯ ಸಂಜಯೈಕ ಕೃತಿ ಸತತ ಗುಣಾನಿಧಿ ಸಂಜಯೈಕ ಕೃತಿ ಸತತ ಗುಣಾನಿಧಿ ಪಾಹಿ ಪಾರ್ವತ ನಂದಿನಿ ಮಾಮಯಿ ಪಾರ್ವಣೀಂದು ಸಮಾವರನೇ ಅಂಬ ಪಾಹಿ ಪಾರ್ವತ ನಂದಿನಿ ಮಾಮಯಿ ನಮಸ್ತೆಸ್ತು ಮಹಾಮಾಯೆ ಶ್ರೀ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತ ಮಹಾಲಕ್ಷ್ಮಿ ನಮೋಸ್ತುತೆ ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗಸ್ಥಿತೆ ಜಗನ್ಮಾತಃ ಮಹಾಲಕ್ಷ್ಮಿ ನಮೋಸ್ತುತೆ महालक्ष्म्याष्टकं स्तोत्रं जपटे भक्तिमान् नरः सर्वसिद्धिमवाप्नोति राज्यं प्राप्नोति सर्वदा एककालं पठे नित्यं महापापविनाशनं द्विकालं यः पठे नित्यं धनधान्यसमन्वितः त्रिकालं यः पठे नित्यं महाशत्रुविनाशनं महालक्ष्मीर्भवे नित्यं प्रसन्ना वरदा शुभा देवदेवोत्तमे देवता सार्वभौमे किराण्डकोटि ब्रह्माण्डनायिके मौर्वीनालब्धे मौर्वीनाथदेवाम् अवधारय
ಭಾರತಿ
ವಿದ್ಯಾದಿ ದೇವತೆ